ಮಮ್ಮಿ ಹ್ಮ್ ಕುಡಿಯಕ್ ನೀರ್ ಬೇಕು. ನೀರ್ ಬೇಕಾ? ಮಮ್ಮಿ ನಂಗೆ ಬಿಸಿನೀರ್ ಬೇಡ, ತಣ್ಣೀರ್ ಬೇಕು. ಕಾವೇರಿ ನೀರ್ ಬಂದಿಲ್ಲ, ಸಾಯಂಕಾಲ ಬರುತ್ತೆ. ಸದ್ಯಕ್ಕೆ ಇವಾಗ ಬಿಸಿನೀರ್ ಕುಡಿ. ಇದು ಕುಡಿಯಕ್ ಚೆನ್ನಾಗಿರಲ್ಲ. ಬೋರ್ ನೀರೇ, ತಣ್ಣೀರ್ ಕುಡಿದ್ರೆ ಚೆನ್ನಾಗಿರಲ್ಲ. ತಗೋ ಬಿಸಿನೀರ್ ಕುಡಿ. ಥು. ಏನ್ ಮಾಡ್ತಿದೀಯೇ? ಬಂದೆ. ಒಂದ್ ಗ್ಲಾಸ್ ನೀರ್ ತಗೋಬಾ ಹೋಗು. ಏನ್ ತಂದಿದ್ಯಾ? ಏನ್ ತರ್ಬೇಕಿತ್ತು? ಅಷ್ಟೇನಾ? ಇದು ಭಾರ ಇದೆ ಬಿಡು. ಆ ಪರ್ಸೊಳಗೆ ಚಾಕ್ಲೇಟ್ ಇದೆ, ಹೋಗು ತಿನ್. ಏ ಹಲೋ, ಊಲಿಲ್ಲಿ ಬಟ್ಟೆ ಮಡಚ್ತಾ ಇದ್ದೆ. ಹಲೋ, ಏ ಫೋನ್ ಕಟ್ ಆಯ್ತು ನೋಡು. ರೀಚಾರ್ಜ್ ಖಾಲಿ ಆಯ್ತು ಮಮ್ಮಿ. ಓ, ರೀಚಾರ್ಜ್ ಖಾಲಿ ಆಯ್ತಾ? ಸರಿ ಬಿಡು. ಮಮ್ಮಿ ಹ್ಮ್ ನಾಳೆನೆ ಫೀಸ್ ಕಟ್ಬೇಕಂತೆ, ಲಾಸ್ಟ್ ಡೇ ಅಂತೆ, ಪ್ರಿನ್ಸಿಪಲ್ ಹೇಳಿದ್ದಾರೆ. ಫೀಸಾ? ಸರಿ ಆಯ್ತು, ನಾಳೆ ಅಪ್ಪನ ಕೈಲಿ ಕೊಟ್ಟು ಕಳಿಸ್ತೀನಿ. ಹಲೋ ಪಾರು? ಹ್ಞೂ ಆಯ್ತು ಊಟ. ಇಲ್ಲ, ಒಂದ್ 2,000 ರೂಪಾಯಿ ಬೇಕಿತ್ತು, ಕಾವೇರಿದ್ ಫೀಸ್ ಕಟ್ಟಬೇಕಿತ್ತು. ಇದ್ಯಾ ಅಂತ? ಇಲ್ಲ ಬೇಡ ಬೇಡ, ನಾನೇ ಬರ್ತೀನಿ. ಸರಿ ಬರು, ಸಂಜೆ ಬರ್ತೀನಿ. ಸರಿ. ನಿಜವಾಗ್ಲೂ ಚೆನ್ನಾಗಿದೆಯೇನೆ? ಹುಡುನ್ ನೋಡು ಹೆಂಗಿದೆ ಅಂತ. ಅಲ್ಲ, 14,000 ಕೊಟ್ಬಿಟ್ಟು ನೀರ್ ಕುಡಿಬೇಕನ್ನೋದು ಏನ್ ದರಿದ್ರ ಅಂತ. ಕಾವೇರಿ ನೀರ್ಗೇನ್ ವೇಟ್ ಮಾಡಂಗಿಲ್ವಲ್ಲ ಇವಾಗ. ಅದು ನಿಜಾನೇ, ಚೆನ್ನಾಗಿದೆ. ಲೇ, ಫೇಸ್ಬುಕ್ ಅಲ್ಲಿ ಅಕೌಂಟ್ ಮಾಡ್ಕೊಡೆ. ಫೇಸ್ಬುಕ್ ಮಾಡೆ. ತಗೋ. ಇನ್ಸ್ಟಾಗ್ರಾಮ್ ಬೇಕಾ? ಮಾಡು. ಏನೋ ನಿಂದು ದೊಡ್ಡ ಮುಂದೆ ಎಲ್ಲ ಗ್ರೂಪಾ? ದೊಡ್ಡಮ್ಮನೂ ಇದ್ದ, ಎಲ್ಲರೂ ಇದ್ದಾರೆ. ಆಯ್ತಾ? ಫೋಟೋ ಹಾಕೋಣ? ಏನು ಫೋಟೋನಾ? ನಂಗೂ ಎಲ್ಲ ಗೊತ್ತು. ಏನು ಇವಳು ಒಬ್ಳಿಗೆ ಎಲ್ಲ ಗೊತ್ತಿರೋದು. ಕೊಡಿ ಮಮ್ಮಿ. ಏನೇ? ತಗೋ ತರಕಾರಿ. ಚೆನ್ನಾಗಿರೋದು ಕೊಟ್ಟಿರ್ತಾನೇನೆ. ಚೆನ್ನಾಗೇ ಇರುತ್ತೆ, ಹೋಗಮ್ಮ. ಏನೋ ಒಂದ್ 5 ರೂಪಾಯಿ ಎಕ್ಸ್ಟ್ರಾ ಬರೀ ತಗೊಂಡು. ಹಾಳು ಮಾಡಿ ದುಡ್ನೆಲ್ಲ. ಹಲೋ, ಪಾರು. ಕೆಲ್ಸ ಸಿಕ್ತಲ್ಲ. ಸಂಬಳನೂ ಬಂದು ಆಯ್ತು, ಉಡಾಯಿಸಿದ್ದು ಆಯ್ತು. ಅದೇನೇನೋ ತಂದವಳಪ್ಪ. ಇಲ್ಲ. ಸರಿ ಆಯ್ತು. ಸಂಜೆ ಬರ್ತೀನಿ. ಸರಿ. ಪಾರು ಆಂಟಿ.
ಸಂಜೆ ಹೋಗೋಣ. ಸಂಜೆನಾ ಪುರಿ ತಿಂಡಿ ಮಾಡಕ್ ಹೇಳ್ತೀಯಾ? ಸರಿ ಆಯ್ತು. ಆಯ್ತು. ಮಮ್ಮಿ ಹಾ ತಗೋ. ಏನಾಯ್ತು? ಹೊಸ ಸೀರೆನಾ? ಯಾವಾಗ ತಂದೆ? ಸಂಜೆ ರಿಸೆಪ್ಷನ್ಗೆ ಹೋಗ್ಬೇಕಲ್ವಾ? ರಿಸೆಪ್ಷನ್ಗೆನೂ ಹೋಗ್ಬೇಕು. ಬ್ಲೌಸ್ ತೋರಿಸ್ಬಿಡಿದ್ಯಾ? ಏನಿದು ಹ್ಯಾಂಡ್ ವರ್ಕೇನೆ? ತರ ಸಂಬಳನೆಲ್ಲ ಅಲ್ಲಿಗೆ ಹಾಕು. ಎಷ್ಟು? 10,000 ರೂಪಾಯಿ ಕೊಟ್ಟ? 15,000 ರೂಪಾಯಿ ಕೊಟ್ಟ? ಯಾವಾಗ್ಲೂ ಬರೀ ದುಡ್ಡನ್ನೇ ಯೋಚನೆ ಮಾಡು. ಬರೀ 2,000 ರೂಪಾಯಿಗೆ ಮಾಡಿಸ್ಕೊಂಡ್ ಬಂದಿದ್ದೀನಿ. ಸುಮ್ಮನೆ ಹಾಕೊಂಡ್ ರೆಡಿ ಆಗು. ಹೌದೇನೆ? ಇನ್ನೊಂದ್ 2 ಸೀರೆ ತಂದು ಹೊಲ್ಸ್ಕೊಡೆ. ಅದು ಬೇರೆ. ಹೊಲ್ಸಿಲಿ. ಸರಿ, ಹೋಗಿ ರೆಡಿ ಆಗ್ತೀನಿ. ಬರೋ ದುಡ್ಡನ್ನೆಲ್ಲ ನನ್ಗೆ ಮನೆಗೆ ಮಾಡಿದ್ರೆ ಇವಳ ಮದ್ವೆಗೆ ಯಾವಾಗ ಕೂಡ್ಸೋದು? ಒಂದ್ ಚಿನ್ನದ ಚೀಟಿನಾದ್ರೂ ಹಾಕಿಸ್ಬೇಕು. ಮನೆಗ್ ಬೇಕಾಗಿರೋದೆಲ್ಲ ತಂದಾಯ್ತು. ಇವಾಗ ಒಂದ್ ಚಿನ್ನದ ಚೀಟಿ ಹಾಕಿ ಮಮ್ಮಿಗೇನಾದ್ರು ಮಾಡಿಸ್ಬೇಕು. ಜೊತೆಗೆ ಒಂದ್ ಸ್ವಲ್ಪ ಸೇವಿಂಗ್ಸು ಮಾಡ್ಬೇಕು. ಓಕೆ, ಸೊ ನೋಡಿದ್ರ ವಿಡಿಯೋ ಹೇಗಿತ್ತು? ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಈ ವಿಡಿಯೋ. ಒಂದು ಹೊಸ ಎಕ್ಸ್ಪೆರಿಮೆಂಟ್ ಅಂತಾನೆ ಹೇಳ್ಬೋದು ಈ ವಿಡಿಯೋ ನನಗೆ, ನನ್ನ ಯೂಟ್ಯೂಬ್ ಲೈಫಲ್ಲಿ. ಸೊ ಈ ಕಾಂಟೆಂಟ್ ಒಂಥರ ನನಗೆ ಇಟ್ಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ನನ್ನ ಲೈಫ್ ಎಕ್ಸ್ಪೀರಿಯನ್ಸಸ್ ಅಥವಾ ನಾನು ನೋಡಿರೋದು, ನಾನು ಕೇಳಿರೋ ಎಕ್ಸ್ಪೀರಿಯನ್ಸಸ್ನೆಲ್ಲ ಐ ಪುಟ್ ಟುಗೆದರ್ ಅಂಡ್ ಈ ವಿಡಿಯೋನ ಮಾಡಿದ್ದೀನಿ. ಅಂಡ್ ತುಂಬಾ ಜನಕ್ಕೆ ಈ ವಿಡಿಯೋ ರಿಲೇಟ್ ಆಗುತ್ತೆ ಅಂತ ನನಗೆ ಗೊತ್ತು. ಸೊ ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸಸ್ ಏನಾದರೂ ಆಗಿರಲಿ, ಅದು ಕಾಮಿಡಿ ಆಗಿರಬಹುದು ಅಥವಾ ಇದೇ ತರ ಸೀರಿಯಸ್ ವಿಷಯ ಏನಾದರೂ ಆಗಿರ್ಬೋದು, ಅಥವಾ ಏನೋ ನಿಮ್ಗೆ ಶೇರ್ ಮಾಡ್ಕೋಬೇಕು ಈ ವಿಡಿಯೋನ ನೋಡಾದ್ಮೇಲೆ ಅಂತ ಅನ್ಸಿದ್ರೆ ಖಂಡಿತ ಅದನ್ನ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹೂ ನೋಸ್, ಮುಂದಿನ ವಿಡಿಯೋಗಳಲ್ಲಿ ನಿಮ್ಗೆ ನಿಮ್ಮ ಕಾಮೆಂಟೇ ನೋಡಕ್ಕೆ ಸಿಗಬಹುದು. ಸೊ ಪ್ಲೀಸ್ ಖಂಡಿತ ನಿಮ್ಮ ಇನ್ಸೈಟ್ಸ್ ನ ಈ ವಿಡಿಯೋ ಹೇಗೆ ಅನ್ನಿಸ್ತು, ನಿಮ್ಗೂ ರಿಲೇಟೇಬಲ್ ಅನ್ನಿಸ್ತಾ ಅಂತ ಖಂಡಿತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಖಂಡಿತ ಶೇರ್ ಮಾಡಿ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಅಂಡ್ ನನ್ನ ಚಾನೆಲ್ಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಇವಾಗ ಮಾಡ್ಕೊಳ್ಳಿ ಖಂಡಿತ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಮುಗಿಸ್ತಾ ಇದ್ದೀನಿ. ಅಷ್ಟೇ, ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೇಗೆ ಅನಿಸ್ತು ಈ ವಿಡಿಯೋ ಅಂತ. ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಅಲ್ಲಿವರೆಗೂ